ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬಂದಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಆಶ್ಲೇಷ ಬಲಿ ಏನಕ್ಕೆ ಮಾಡ್ಬೇಕು, ಮತ್ತೆ ಸರ್ಪ ಸಂಸ್ಕಾರ ಏನಕ್ಕೆ ಮಾಡ್ಬೇಕು, ಮತ್ತೆ ಈ ದೇವಸ್ಥಾನದ ವಿಶೇಷತೆ ಏನು, ಎಲ್ಲ ವಿವರಣೆ ಹೇಳ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ. ಕೋಟ್ಯಾನುಕೋಟಿ ಭಕ್ತರು ಭೇಟಿ ನೀಡುವ ಸ್ಥಳ ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಸುಬ್ರಹ್ಮಣ್ಯ ಸ್ವಾಮಿ ಒಲಿದ್ರೆ ಸಾಕು ಈ ಬಡವ ಕೂಡ ಶ್ರೀಮಂತ ಆಗ್ತಾನೆ ಅನ್ನೋ ನಂಬಿಕೆ ಇದೆ. ತಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಿಸ್ಕೊಳ್ಬೋದು ಇಲ್ಲಿ ಬಂದರೆ ಅನ್ನೋ ಕೂಡ ನಂಬಿಕೆ ಇದೆ. ಮತ್ತು ತಮ್ಮ ಜನ್ಮಗಳ ಪಾಪಗಳು ಕೂಡ ಇಲ್ಲಿ ಬಂದರೆ ನಿವಾರಣೆ ಆಗುತ್ತೆ ಅಂತ ಇಲ್ಲಿನ ಜನರ ನಂಬಿಕೆ. ಕುಮಾರಧಾರ ನದಿ ಅಂಚಿನಲ್ಲಿರುವ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ. ಈ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡುವಂಥ ವಾಡಿಕೆ ತುಂಬ ವರ್ಷಗಳಿಂದ ಬಂದಿದೆ. ಈ ಕುಮಾರಧಾರ ನದಿ ಅಲ್ಲಿ ಏನಿದೆ, ಇಲ್ಲಿ ಸ್ವಚ್ಛತೆ ಮತ್ತು ಸುರಕ್ಷತೆ ಎರಡಕ್ಕೂ ಆದ್ಯತೆ ನೀಡಿದ್ದಾರೆ. ಸ್ವಚ್ಛತೆ ಅನ್ನೋದಾದರೆ ಇಲ್ಲಿ ಯಾರೂ ಯಾವುದೇ ಒಂದು ಗಲೀಜು ಮಾಡಲ್ಲ. ಮತ್ತು ಸುರಕ್ಷತೆ ಅಂದರೆ ಲಾಕರ್ಗಳಿದೆ, ಹೆಣ್ಮಕ್ಳುಗಳ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಪ್ರೇಟ್ ಜಾಗಗಳಿದೆ. ಅಲ್ಲಲ್ಲಿ ಇಷ್ಟು ಥರ ಶೆಡ್ಗಳ ಥರ ಕಟ್ಟಿರ್ತಾರೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ಲಾಕರ್ ರೂಮ್ ವ್ಯವಸ್ಥೆ ಕೂಡ ಇಲ್ಲಿದೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಜಾಗನ. ಈ ಮನುಷ್ಯ ಅಂತ ಹುಟ್ಟಿದ ಮೇಲೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳಿರುತ್ತೆ. ನಾವೇನೇ ಮಾಡಿದ್ರೂ ಆ ಕಷ್ಟಗಳನ್ನು ಅನುಭವಿಸಲೇಬೇಕು. ಇದರ ನಡುವೆ ತಿಳಿದನೋ ನಮ್ಮಿಂದ ಏನಾಗುತ್ತೆ, ಕೆಲವೊಂದು ತಪ್ಪುಗಳಾಗ್ಬಿಡುತ್ತೆ. ಬೈ ಆಕ್ಸಿಡೆಂಟ್ ಆಗಿ ನಾಗರ ಇದು ಮಾಡ್ಬೋದು, ಕಲ್ಲು ಹೊಡೆದಿರ್ಬೋದು, ಏನಾದರೂ ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲದೆ ಏನೋ ಮಾಡಿರ್ತೀವಿ, ಇಲ್ಲ ಆಕ್ಸಿಡೆಂಟ್ ಏನಾದರೂ ಆಗಿರುತ್ತೆ, ನಾಗದ ಮೇಲೆ ಏನಾದರೂ ಗಾಡಿ ಓಡಿಸಿ, ಆ ಥರ ದೋಷಗಳಿದ್ದರೆ ಇಲ್ಲಿ ಎರಡು ಥರ ಪೂಜೆಗಳು ಮಾಡ್ತಾರೆ. ಒಂದು ಆಶ್ಲೇಷ ಬಲಿ ಮತ್ತು ಸರ್ಪ ಸಂಸ್ಕಾರ ಅಂತ. ಆಶ್ಲೇಷ ಬಲಿ ಏನಾಗುತ್ತೆ ಅಂದರೆ, ಈ ಸರ್ಪ ಮಂಡಲನ ರಚಿಸ್ಬಿಟ್ಟು ಆ ದೇವರಿಗೆ ಅನ್ನ ನೈವೇದ್ಯ ಮಾಡೋದನ್ನೇ ಇಲ್ಲಿ ಬಲಿ ಅಂತ ಕರೀತಾರೆ. ನಿಮಗೆ ಸರ್ಪದೋಷ, ನಾಗದೋಷ ಅಥವಾ ಕುಜ ದೋಷ ಇದ್ದರೆ, ಮದುವೆ ಆಗೋದು ತಡವಾಗ್ತಾಯಿದ್ರೆ, ಅಥವಾ ನಿಮಗೆ ಏನಾದರೂ ಈ ಬಿಸ್ನೆಸ್ಸಲ್ಲಿ ಏನಾದರೂ ನಷ್ಟ ಆಗ್ತಾಯಿದ್ರೆ, ಈ ಆಶ್ಲೇಷ ಬಲಿ ಮಾಡೋದ್ರಿಂದ ನಿಮ್ಮ ದೋಷ ನಿವಾರಣೆಯಾಗಿ ನಿಮಗೆ ಒಂದು ನೆಮ್ಮದಿ ಜೀವನ ಸಿಗುತ್ತೆ ಅಂತ ಹೇಳಲಾಗ್ತಾಯಿದೆ. ಈ ಆಶ್ಲೇಷ ಬಲಿ ಏನಿದೆ, ಇದು 2-3 ಗಂಟೆಯಲ್ಲಿ ಮುಗಿಯುತ್ತೆ. ಫಸ್ಟು ಈ ಸಂಕಲ್ಪ ಮಂಟಪ ಇದೆ, ಅಲ್ಲಿ ಹೋಗ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ತೀರಾ. ಸಂಕಲ್ಪ ಮಾಡಿಕೊಂಡು ಅದಾದಮೇಲೆ ಶೃಂಗೇರಿ ಮಠದಲ್ಲಿ ಈ ಆಶ್ಲೇಷ ಬಲಿ ನಡೆಯುತ್ತೆ. ಅಲ್ಲಿ ಒಂದು 1 ಅವರ್ ಪೂಜೆ ಮಾಡ್ತಾರೆ, ಅಂದರೆ ನೈವೇದ್ಯ ಮಾಡಿ ಪೂಜೆ ಮಾಡ್ತಾರೆ. ಅದನ್ನು ಮುಗಿಸ್ಕೊಂಡು ನೀವು ದೇವ್ರ ದರ್ಶನಕ್ಕೆ ಹೋಗ್ಬೋದು. ಇನ್ನು ಈ ಸರ್ಪ ಸಂಸ್ಕಾರ ಏನಿದೆ, ಇದು 2 ದಿನದ ಪೂಜೆ ಇರುತ್ತೆ. ನಿಮಗೇನು ನಾಗದೋಷ ಇದ್ದರೆ, ನೀವೇನಾದರೂ ಈ ನಾಗರ ಹಾವನ್ನೇನಾದ್ರು ಸಾಯಿಸಿದರೆ, ಬೈ ಆಕ್ಸಿಡೆಂಟ್ ಆಗಿರ್ಬೋದು, ನೀವೇನೋ ನಾಗರ ಸಾಯಿಸಿದರೆ, ಅದರಿಂದ ನಿಮಗೆ ದೋಷ ಆಗಿದ್ದರೆ, ನಿಮ್ಮ ಪೂರ್ವಜರಿಂದ ಏನಾದರೂ ನಿಮಗೆ ದೋಷ ಬಂದಿದ್ದರೆ, ಅಥವಾ ಪೂರ್ವ ಜನ್ಮದಲ್ಲಿ ಏನಾದರೂ ನಿಮಗೆ ನಾಗದೋಷ ಇದ್ದರೆ, ಇಲ್ಲಿ ಈ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸರ್ಪ ಸಂಸ್ಕಾರ ಮಾಡೋದ್ರಿಂದ ನೀವು ನಾಗದೋಷದಿಂದ ಮುಕ್ತಿಯನ್ನು ಪಡಿತೀರಾ. ಇಲ್ಲಿ 2 ದಿನ ನೀವು ಇರಬೇಕಾಗತ್ತೆ. ಅಂದರೆ ನೀವು ಬರೋಕ್ಕಿಂತ ಮುಂಚೆ ನೀವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೋಬೇಕು. ಮತ್ತು 2 ದಿನ ಈ ಮಠದಲ್ಲಿ, ಅಂದರೆ ದೇವಸ್ಥಾನದಲ್ಲಿ ಏನು ನಿಮಗೆ ಊಟ ಕೊಡ್ತಾರೆ ಅದನ್ನೇ ತಿನ್ನಬೇಕು, ಬೇರೆ ಹೊರಗಡೆ ಎಲ್ಲೂ ತಿನ್ನಬಾರ್ದು. ಮತ್ತು ಇಲ್ಲಿ 2 ದಿನ ಏನಾಗುತ್ತೆ ಅಂದರೆ, ಒಂದಿನ ಸರ್ಪ ಸಂಸ್ಕಾರ ಮಾಡ್ತಾರೆ, ಮತ್ತೊಂದು ದಿನ ಸರ್ಪ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಇದು 2 ದಿನದ ಪ್ರೋಗ್ರಾಮ್ ಇರುತ್ತೆ. ನೀವು ಹೋಗೋಕ್ಕಿಂತ ಮುಂಚೆ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು 2 ದಿನ ಇರೋ ಥರ ನೀವು ಹೋಗ್ಬೇಕು ಅಲ್ಲಿಗೆ. ಸೊ ಸರ್ಪ ಸಂಸ್ಕಾರ ಮಾಡಿಕೊಂಡು ನೀವು ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಇಲ್ಲಿ ದೇವರ ದರ್ಶನ ಬಂದು ಬೆಳಿಗ್ಗೆ ಜಾವ 6:30 ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ, 1:30ವರೆಗೂ. ಮತ್ತು 3:30 ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆವರೆಗೂ ದರ್ಶನ ಇರುತ್ತೆ. ಈ ದೇವರ ದರ್ಶನ ಮಾಡಬೇಕಂದ್ರೆ ನೀವು ಶರ್ಟು, ಬನಿಯನ್ನು, ಟೋಪಿ ಯಾವುದೂ ಹಾಕಿರ್ಬಾರ್ದು. ಹಾಕಿದರೆ ನಿಮ್ಮ ಒಳಗಡೆ ಬಿಡೋಲ್ಲ, ಅಲ್ಲೇ ತೆಗಿರಿ ಅಂತ ಇದು ಮಾಡ್ತಾರೆ. ಸೊ ಶರ್ಟು ಬನಿಯನ್ನು ತೆಗೆದು ಗಂಡಸರು ದರ್ಶನ ಮಾಡಬೇಕು. ಸೊ ಸುಬ್ರಹ್ಮಣ್ಯನ ದರ್ಶನ ಪಡ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಇದು ಸುಬ್ರಹ್ಮಣ್ಯ ದೇವಸ್ಥಾನ ಹಿಂಭಾಗದಲ್ಲಿದೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ಈ ಜಾಗದಲ್ಲಿ ಆ್ಯಕ್ಚುಲಾಗಿ ಸರ್ಪ ಸಂಸ್ಕಾರ ಮಾಡೋ ಯಾಗಶಾಲೆ ಇಲ್ಲಿದೆ. ಅಲ್ಲಿ ದೇವಸ್ಥಾನದ ಒಳಗಡೆ ಇರೋದು ಶೃಂಗೇರಿ ಮಠದಲ್ಲಿ ಆಶ್ಲೇಷ ಬಲಿ ಪೂಜೆನ ಮಾಡ್ತಾರೆ. ಈ ಆದಿ ಸುಬ್ರಹ್ಮಣ್ಯ ಇರೋ ಜಾಗದಲ್ಲಿ ಸರ್ಪ ಸಂಸ್ಕಾರ ಮಾಡ್ತಾರೆ.
ಇಲ್ಲಿ ವರ್ಷಾನುವರ್ಷಗಳಿಂದ ಈ ಅಶ್ವತ್ಥ ಕಟ್ಟೆ ಅಲ್ಲಿರೋ ಮರ ಇದೆ. ಅಂದರೆ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀವಿ, ಈ ಮರ ಹಾಗೆ ಇದೆ. ಮತ್ತು ಈ ನದಿ ಈ ದಡದಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ, ನದಿ ತೀರದಲ್ಲಿ ಅಲ್ಲಿ ಆ ಜಾಗದಲ್ಲಿ ಮನೆಗಳನ್ನ ಕಟ್ಟಿದ್ರೆ, ಅಂದರೆ ಮನೆ ಆಕಾರದಲ್ಲಿ ಕಲ್ಲುಗಳನ್ನ ಇಟ್ಟರೆ ತಾವು ಸ್ವಂತ ಮನೆ ಕಟ್ಬೋದು ಅನ್ನೋ ನಂಬಿಕೆ ಇಲ್ಲಿ ಇದೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಇಲ್ಲಿ ಬಂದವರೆಲ್ಲ ಕಲ್ಲುಗಳನ್ನ ಜೋಡಿಸಿ ನಾವು ಮನೆ ಕಟ್ಬೋದು ಅನ್ನೋ ನಂಬಿಕೆಯಿಂದ ಹೋಗ್ತಾರೆ. ಈ ಆದಿ ಸುಬ್ರಹ್ಮಣ್ಯೇಶ್ವರ ಕಾಂಪೌಂಡ್ನಲ್ಲಿ ಒಂದು ಸುಂದರವಾದ ಗಾರ್ಡನ್ ಇದೆ. ಅಂದರೆ ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾರ್ಡನು. ಈಗ ಕಲಾಕೃತಿಗಳೆಲ್ಲ ಮಾಡಿದ್ದಾರೆ. ಶಿವನ ವಿಗ್ರಹ ಇರ್ಬೋದು, ಗರುಡ ಇದೆ, ಜಿಂಕೆಗಳ ಆಕೃತಿ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ. ಇಲ್ಲೊಂದು ಅರ್ಧ ಗಂಟೆ ನೀವು ಸ್ಪೆಂಡ್ ಮಾಡ್ಬೋದು. ಆದಿ ಸುಬ್ರಹ್ಮಣ್ಯ ಬಂದರೆ ಇಲ್ಲೊಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು. ಆದಿ ಸುಬ್ರಹ್ಮಣ್ಯ ಹೋಗೋ ದಾರಿಯಲ್ಲಿ ಅಂಗಡಿಗಳೆಲ್ಲ ಇದೆ. ನಿಮಗೆ ಮನೆಗೆ ತೋರಣಗಳಿರ್ಬೋದು, ಮಸಾಲ ಐಟಮ್ಗಳು, ಬಾದಾಮಿ, ಗೋಡಂಬಿ, ಪಿಸ್ತಾ, ಏಲಕ್ಕಿ, ಅಂದರೆ ಮಸಾಲೆ ಐಟಮ್ಗಳೆಲ್ಲ ಸಿಗುತ್ತೆ. ಮತ್ತು ಮಕ್ಕಳಿಗೆ ಆಟದ ಸಾಮಾನುಗಳು ತುಂಬಾ ವೆರೈಟಿದೆಲ್ಲ ಇಲ್ಲಿ ಇಟ್ಟಿರ್ತಾರೆ. ಮತ್ತು ನಾಗದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಬೆಳ್ಳಿ ನಾಗಗಳು ಆ ಥರ ಎಲ್ಲ ಇಟ್ಟಿರ್ತಾರೆ. ಅರ್ಕೆ ಮಾಡ್ಕೊಂಡಿದ್ರೆ ನೀವು ಅರ್ಕೆ ಹಾಕ್ಲಿಕ್ಕೆ ಇಲ್ಲೆಲ್ಲ ಮಾರ್ತಾ ಇರ್ತಾರೆ. ಯಾವುದು ಕಲರ್ ಧೂಪಗಳು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ರೆಗ್ಯುಲರ್ ಎಲ್ಲ ಫ್ಲೇವರ್ಸ್ ಅಂತ. ಅಣ್ಣ 2ಕ್ಕೆ 350 ಮಾಡಿ ಕೊಟ್ಟಿದ್ದಾರೆ. 2 ತಗೊಳ್ತಾರೆ. ಇದೇ ಬೆಂಗಳೂರಲ್ಲಿ 1ಕ್ಕೆ 350. ಇಲ್ಲಿ 2ಕ್ಕೆ 350 ಮಾಡಿದ್ದಾರೆ. 6 ವರ್ಷಗಳಿಂದ ಬರ್ತಾ ಇದೀವಿ. ಈ ರೋಡ್ ಹೀಗೇ ಇದೆ, ಕಲ್ಲು ಮಣ್ಣು ದಾರಿನೇ. ಆದಿ ಸುಬ್ರಹ್ಮಣ್ಯ ರೋಡು ಎಷ್ಟು ವರ್ಷ ಆದ್ರೂ ಇದು ಹೀಗೇ ಇದೆ. ನೀವು ಒಮ್ಮೆ ಭೇಟಿ ಕೊಡಿ. ಸರ್ಪದೋಷ ಏನಾದರೂ ಇದ್ದರೆ ನಿವಾರಣೆ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು.